ಓಂ ಗಂಗನಪತಿಯೇ ನಮಃ. ಎಲ್ಲರಿಗೂ ನಮಸ್ಕಾರ. ಆಕಾಶಿಕ್ ರೆಕಾರ್ಡ್ಸ್ ರೀಡಿಂಗ್ ಇವತ್ತಿನ ವಿಡಿಯೋದಲ್ಲಿ ಈ ವಿಚಾರವಾಗಿ ಮಾತಾಡಲಿಕ್ಕಿದ್ದೇವೆ. ನಮ್ಮ ಪ್ರತಿನಿತ್ಯದ ಕಾಯ ವಾಚ ಮನಸ್ಸ ಈ ಕೆಲಸಗಳು ನಮ್ಮ ಯೂನಿವರ್ಸ್ ಈ ಪ್ರಕೃತಿಯ ರೆಕಾರ್ಡ್ಸ್ನಲ್ಲಿ ಸಂಗ್ರಹ ಆಗುತ್ತೆ. ನಮ್ಮ ಕರ್ಮಗಳು, ಅದರ ಪರಿಣಾಮಗಳು, ಈಗ ನಡೆಯುತ್ತಿರುವಂತಹ ಘಟನೆಗಳ ಮೂಲ ಕಾರಣ ಇವೆಲ್ಲವೂ ಆಕಾಶಿಕ್ ರೆಕಾರ್ಡ್ಸ್ನಲ್ಲಿ ಸಂಗ್ರಹ ಆಗಿರುತ್ತೆ. ಈ ರೀತಿ ಪ್ರತಿ ವ್ಯಕ್ತಿ, ಪ್ರತಿ ಆತ್ಮಗಳ ಚರಿತ್ರೆ ಅಂದರೆ ಹಿಸ್ಟ್ರಿ ಈ ಪ್ರಕೃತಿಯಲ್ಲಿ ಸಂಗ್ರಹ ಆಗಿ ಇರುತ್ತೆ. ಇದನ್ನು ನಮಗೆ ಅಗತ್ಯ ಇದ್ದಾಗ ಆಕ್ಸೆಸ್ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದಲ್ಲಿ ಅದಕ್ಕೆ ಕಾರಣ ಕಂಡು ಹುಡುಕಲು ಈ ಆಕಾಶಿಕ್ ರೆಕಾರ್ಡ್ಸ್ ಸಹಾಯ ಮಾಡುತ್ತೆ. ಅನೇಕ ಬಾರಿ ನಾವು ಈ ಲೈಫ್ ಟೈಮ್ನಲ್ಲಿ ಅನುಭವಿಸುವಂತಹ ಬ್ಲಾಕೇಜ್, ನಾವು ಅನುಭವಿಸುವಂತಹ ಸಮಸ್ಯೆಗಳು, ಇದರ ಮೂಲ ಕಾರಣ ಈ ಜನ್ಮಕ್ಕೆ ಸಂಬಂಧಿಸಿದ್ದು ಅಲ್ಲವಾದಾಗ ನಮ್ಮ ಹಿಂದಿನ ಲೈಫ್ ಟೈಮ್, ನಮ್ಮ ಹಿಂದಿನ ಜನ್ಮಕ್ಕೆ ಸಂಬಂಧಿಸಿದ ರೆಕಾರ್ಡ್ಸನ್ನು ನೋಡಿ ಅದರ ಕಾರಣ ತಿಳಿದು ಈ ಸಮಸ್ಯೆಯನ್ನು, ಈಗ ಅನುಭವಿಸುತ್ತಿರುವ ಸಮಸ್ಯೆಯನ್ನು ಸರಿಪಡಿಸಲು ಸಾಧ್ಯ. ನಮ್ಮ ಮುಂದಿನ ಜೀವನವನ್ನು ಆ ಮೂಲಕ ಸುಧಾರಿಸಲು ಸಾಧ್ಯ. ಒಂದು ಉದಾಹರಣೆ ಮೂಲಕ ಆಕಾಶಿಕ್ ರೆಕಾರ್ಡ್ಸನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಒಬ್ಬ ಮಹಿಳೆಗೆ ಸಮುದ್ರ ತೀರದಲ್ಲಿ ಸಮುದ್ರದ ಅಲೆಗಳನ್ನು ನೋಡೋದು, ಅದರ ಜೊತೆಗೆ ಆಟ ಆಡೋದು, ಆ ನೀರಿನ ಜೊತೆಗೆ ಆಟ ಆಡೋದು ತುಂಬ ಇಷ್ಟ. ಸಮುದ್ರದ ದಡದಲ್ಲಿ ನಿಂತಾಗ ಆ ತೆರೆಗಳು, ನೀರಿನ ಅಲೆಗಳು ಮುಂದೆ ಬಂದ ಹಾಗೆ ಆಕೆಯಲ್ಲಿ ವಿಪರೀತ ಭಯ ಕಾಡುತ್ತಿತ್ತು, ಅವ್ಯಕ್ತ ಭಯ. ಹಾಗೆಯೇ ನೀರಿಗೆ ಸಂಬಂಧಿಸಿದ ಇತರ ಆಟಗಳು ಕೂಡ ಇಷ್ಟ. ಉದಾಹರಣೆಗೆ ಸ್ವಿಮ್ಮಿಂಗ್. ಆದರೆ ಸ್ವಿಮ್ಮಿಂಗ್ ಪೂಲ್ನ ಒಳಗೆ ಪ್ರವೇಶಿಸುವುದಂದರೆ ಭಯ. ಇಲ್ಲಿ ಆಕೆಯ ಆಕಾಶಿಕ್ ರೆಕಾರ್ಡ್ಸನ್ನು ಪರೀಕ್ಷಿಸಿದಾಗ ಹಿಂದಿನ ಲೈಫ್ ಟೈಮ್, ಹಿಂದಿನ ಜನ್ಮದಲ್ಲಿ ನೀರಿನ ಪ್ರವಾಹದಲ್ಲಿ ಆಕೆ ಕೊಚ್ಚಿಕೊಂಡು ಹೋದ ಆಕೆಯ ಅನುಭವ, ಆಗ ನಡೆದಂತಹ ಸಂದರ್ಭ, ಆ ಸಂದರ್ಭದಲ್ಲಿ ಆದಂತಹ ಅನುಭವಿಸಿದಂತಹ ಭಯ ಈ ಲೈಫ್ ಟೈಮ್ನಲ್ಲಿ, ಈಗಿನ ಈ ಜನ್ಮದಲ್ಲಿ ಆಕೆ ತನ್ನೊಂದಿಗೆ ತಂದಿದ್ದಳು. ಈ ಲೈಫ್ ಟೈಮ್ನಲ್ಲಿ ಪ್ರತಿ ಬಾರಿ ನೀರಿನ ಸಂಪರ್ಕಕ್ಕೆ ಬಂದಾಗ ಅದೇ ರೀತಿಯ ಭಯವನ್ನು ಆಕೆ ಅನುಭವಿಸುತ್ತಿದ್ದಳು. ಹೀಗೆ ಆಕಾಶಿಕ್ ರೆಕಾರ್ಡ್ಸ್ ಪರಿಶೀಲನೆ ಮೂಲಕ ಆಕೆಯ ಪ್ರಶ್ನೆಗೆ ಉತ್ತರ ಸಿಕ್ಕಿತು. ಹಾಗೆಯೇ ಆಕಾಶಿಕ್ ರೆಕಾರ್ಡ್ಸ್ನಲ್ಲಿ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಸೋಲ್ ಕಾಂಟ್ರಾಕ್ಟ್ಗೆ ಸಂಬಂಧಿಸಿದಂತಹ ಮಾಹಿತಿ ಕೂಡ ಲಭ್ಯ ಇರುತ್ತೆ. ಅದನ್ನು ಕೂಡ ಆಕ್ಸೆಸ್ ಮಾಡ್ಬೋದು. ಅಂದರೆ ಈ ಲೈಫ್ ಟೈಮ್ನಲ್ಲಿ, ಈ ಜನ್ಮದಲ್ಲಿ ತಾನು ಮಾಡುವಂತಹ ಕೆಲಸಗಳ ಬಗ್ಗೆ ಮಾಡಿದಂತಹ ಒಪ್ಪಂದಗಳು, ಇದರ ವಿಚಾರ ಕೂಡ ಮೆನ್ಷನ್ ಆಗಿರುತ್ತೆ. ಅದನ್ನು ಕೂಡ ಆಕ್ಸೆಸ್ ಮಾಡುವ ಸಾಧ್ಯತೆ ಇರುತ್ತೆ. ಉದಾಹರಣೆಗೆ ಹೇಳೋದಾದರೆ, ಒಬ್ಬ ವ್ಯಕ್ತಿ ಈ ಲೈಫ್ ಟೈಮ್ನಲ್ಲಿ ನಾಲೆಡ್ಜ್ ಶೇರಿಂಗ್ ಅಂತಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಇರುತ್ತೆ. ಹಾಗೆಯೇ ಇನ್ನೊಂದು ಉದಾಹರಣೆ ಕೊಡುವುದಾದರೆ, ತನ್ನ ಪೂರ್ವಜರ ಜೊತೆ ಏನಾದರೂ ಕಾಂಟ್ಯಾಕ್ಟ್ ಮಾಡಿಕೊಂಡಿದ್ರೆ ಅದರ ಬಗ್ಗೆ ಕೂಡ ಡೀಟೇಲ್ಸನ್ನು ನಾವು ಆಕ್ಸೆಸ್ ಮಾಡ್ಬೋದು. ಮೈ ಡಿಯರ್ ಫ್ರೆಂಡ್ಸ್, ಆಕಾಶಿಕ್ ರೆಕಾರ್ಡ್ಸ್ ಪರಿಶೀಲನೆ ಮಾಡುವ ಆಸಕ್ತಿ ತಮಗೆ ಇದ್ದಲ್ಲಿ ಅಪಾಯಿಂಟ್ಮೆಂಟ್ಗಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಈ ವಿಡಿಯೋದ ಅಂತ್ಯದಲ್ಲಿ ಹಾಗೂ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಕೊಟ್ಟಿರ್ತೇನೆ. ಅಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಂಡು ವಾಟ್ಸಪ್ ಮೂಲಕ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡ್ಕೊಳ್ಬೋದು. ಓಕೆ, ಧನ್ಯವಾದಗಳು. ಪ್ಲೀಸ್ ಟೇಕ್ ಕೇರ್. ಹ್ಯಾವ್ ಎ ಗುಡ್ ಡೇ. ಜೈ ಶಿವಶಕ್ತಿ, ಜೈ ಮಾ ಕಾಳಿ, ಜೈ ಶ್ರೀ ಕೃಷ್ಣ. ಶ್ರೀ ಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು.